ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ T20 ಪಂದ್ಯದ ಪ್ರಿವ್ಯೂ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇವತ್ತು ಮ್ಯಾಚ್ ಬಂದ್ಬಿಟ್ಟು ಅದು ಎಸ್ಪೆಷಲಿ ಚೆನ್ನೈನ ಚಿದಂಬರಂ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಇಲ್ಲಿ ಒಂದೇನಂತಂದ್ರೆ ಯಾವ ಟೀಮ್ ನಲ್ಲಿ ಕ್ವಾಲಿಟಿ ಸ್ಪಿನ್ನರ್ ಇರ್ತಾರೆ ಅವ್ರದೇ ಮೇಲ್ಗೈ. ಹಾಗಾದ್ರೆ ಪಿಚ್ ರಿಪೋರ್ಟ್ ಯಾವ ತರ ವರ್ತಿಸುತ್ತೆ ಮತ್ತು ಲಾಸ್ಟ್ 10 ಮ್ಯಾಚ್ ಅಲ್ಲಿ ಎಷ್ಟು ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಗೆದ್ದಿದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ಗೆದ್ದಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ನಮ್ಮ ಟೀಮ್ ಇಂಡಿಯಾದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಥವಾ ಇಂಗ್ಲೆಂಡ್ ನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಪ್ರಿವ್ಯೂ ಕಡೆಗೆ ಬರೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇವತ್ತು ಚೆನ್ನೈನ ಚಿದಂಬರಂ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಇಲ್ಲಿ ಬಂದ್ಬಿಟ್ಟು ಯಾರ ಟೀಮ್ ನಲ್ಲಿ ಕ್ವಾಲಿಟಿ ಸ್ಪಿನ್ನರ್ಸ್ ಇರ್ತಾರೆ ಅವ್ರದೇ ಮೇಲ್ಗೈ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇಲ್ಲಿ ಸ್ವಲ್ಪ ನಮ್ಮ ಟೀಮ್ ಇಂಡಿಯಾದಲ್ಲಿ ಕ್ವಾಲಿಟಿ ಸ್ಪಿನ್ನರ್ ಇರೋ ಕಾರಣದಿಂದಾಗಿ ಸ್ವಲ್ಪ ಟೀಮ್ ಇಂಡಿಯಾ ಮೇಲೆ ಆತರ ಇರ್ತಾರೆ ಅಂತಾನೆ ಹೇಳ್ಬೋದು. ಇಂಗ್ಲೆಂಡ್ ನಲ್ಲಿ ಅಂತ ಹೇಳ್ಕೊಂಡ ಸ್ಪಿನ್ನರ್ಸ್ ಏನಿಲ್ಲ ಮತ್ತು ಆದಿಲ್ ರಶೀದ್ ಇದ್ದಾರೆ ಮತ್ತು ಅವ್ರಿಗೆ ಸಪೋರ್ಟ್ ಆಗಿ ಅವ್ರ ರೆಹನ್ ಅಹ್ಮದ್ ಅನ್ನೋರು ಒಬ್ಬರಾದ್ರೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಅಕಿನ್ಸನ್ ಅವ್ರನ್ನ ರಿಪ್ಲೇಸ್ ಆಗಿ ಇವರು ರೇಹನ್ ಅವ್ರನ್ನ ಕರ್ಕೋ ಚಾನ್ಸಸ್ ಆದ್ರೆ ಇದೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಕ್ವಾಲಿಟಿ ಸ್ಪಿನ್ನರ್ಸ್ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳ್ಬೋದು. ಆ ತರ ಕ್ವಾಲಿಟಿ ಸ್ಪಿನ್ನರ್ಸ್ ಆದ್ರೆ ಇದ್ದಾರೆ. ಅದು ಎಸ್ಪೆಷಲಿ ವರುಣ್ ಚಕ್ರವರ್ತಿ ಅಂತೂ ಬೆಂಕಿ ಸ್ಪಿನ್ ಆದ್ರೆ ಮಾಡ್ತಾರ, ಸ್ಪಿನ್ ಬೌಲಿಂಗ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಮತ್ತು ನಮ್ಮ ರವಿ ಬಿಷ್ಣೋಯಿ ಕೂಡ ಸಖತ್ತಾಗಿ ಸ್ಪಿನ್ ಬೌಲಿಂಗ್ ಮಾಡ್ತಾರೆ. ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಹೋಲಿಸ್ಕೊಂಡ್ರೆ ಒಂದ್ ಕೈ ಮೇಲೆ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಅಂತ ಹೈಯೆಸ್ಟ್ ಸ್ಕೋರ್ ಏನು ಆಗಿಲ್ಲ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 167 ಮತ್ತು ಸೆಕೆಂಡ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 154. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ ಲಾಸ್ಟ್ 8 ಮ್ಯಾಚ್ ತೆಗೆದು ನೋಡಿದ್ರೆ ಲಾಸ್ಟ್ ಫಸ್ಟ್ ಬ್ಯಾಟಿಂಗ್ ಯಾರು ಆಡಿರ್ತಾರೆ ಅವರು 6 ಮ್ಯಾಚ್ ಆದ್ರೆ ಗೆದ್ದಿದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ಬಂದ್ಬಿಟ್ಟು 2 ಮ್ಯಾಚ್ ಆದ್ರೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಯಾರು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತಾರೆ ಅವರಿಗೆ ಇಲ್ಲಿ ಮೇಲ್ಗೈ. ಇನ್ನು ನಮ್ಮ ಟೀಮ್ ಇಂಡಿಯಾದ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ನೋಡೋದಾದ್ರೆ ಇದೀಗ ಬರ್ತಿರೋ ಮಾಹಿತಿ ರೂಮರ್ಸ್ಗಳ ಪ್ರಕಾರ ಅಭಿಷೇಕ್ ಶರ್ಮಾ ಅವರಿಗೆ ಇಂಜುರಿ ಆದ್ರೆ ಆಗಿದೆ ಅಂತೆ. ಆಂಕಲ್ ಇಂಜುರಿ ಆಗಿರೋ ಕಾರಣದಿಂದಾಗಿ ಅವರು ಆದ್ರೆ ಮಿಸ್ ಮಾಡಿಕೋ ಸಾಧ್ಯತೆ ಆದ್ರೆ ಇದೆ ಮತ್ತು ಇನ್ನು ಕನ್ಫರ್ಮ್ ಆಗಿಲ್ಲ ಅಫಿಷಿಯಲ್ ಆಗಿ. ಅಭಿಷೇಕ್ ಶರ್ಮಾ ಏನಾದರೂ ಓಪನರ್ ಅಲ್ಲಿ ಮಿಸ್ ಆದ್ರೆ ಯಾರು ಬರ್ತಾರೆ ಅಂತ ನೋಡೋದಾದ್ರೆ ತಿಲಕ್ ವರ್ಮಾ ಬರೋ ಚಾನ್ಸಸ್ ಆದ್ರೆ ಇದೆ ಅಂತ ಹೇಳ್ಬೋದು. ತಿಲಕ್ ವರ್ಮಾ ಬಿಟ್ರೆ ಬೇರೆ ಯಾರು ಓಪನರ್ಸ್ ಅಲ್ಲಿ ಇಲ್ಲ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಬರ್ಬೋದಾ ಅಂತ ನೋಡಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಅಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ಬೇಕು. ಆ ಕಾರಣದಿಂದಾಗಿ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ನೋಡೋದಾದ್ರೆ ಇಲ್ಲಿ ತಿಲಕ್ ವರ್ಮಾ ಒಬ್ಬರೇ ಇರೋದು. ಆ ಕಾರಣದಿಂದಾಗಿ ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್ ಬರೋ ಚಾನ್ಸಸ್ ಆದ್ರೆ ಇದೆ ಓಪನರ್ಸ್ ಅಲ್ಲಿ. ಅಭಿಷೇಕ್ ಶರ್ಮಾಗೆ ಏನಾದ್ರು ಇಂಜುರಿ ಆಗಿದ್ರೆ. ಇನ್ನು ಇಂಗ್ಲೆಂಡ್ ವಿಚಾರಕ್ಕೆ ಬರೋದಾದ್ರೆ ಇಂಗ್ಲೆಂಡ್ಸ್ ಅಲ್ಲಿ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ RCBಯ 3 ಸ್ಟಾರ್ಸ್ ಪ್ಲೇಯರ್ಸ್ ಆದ್ರೆ ಇದ್ದಾರೆ ಅಂತ ಹೇಳ್ಬೋದು. ಹೋದ್ ಮ್ಯಾಚ್ ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ 0, ಫಿಲ್ ಸಾಲ್ಟ್ 0, ಜಾಕಬ್ ಬೆಥೆಲ್ 7. ಆ ಕಾರಣದಿಂದಾಗಿ ಈ ಮ್ಯಾಚ್ ಅಲ್ಲಿ ಏನಾದ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಣ. ಟೀಮ್ ಇಂಡಿಯಾ ಗೆಲ್ಲಲಿ. ಇನ್ನು ಈ ಮ್ಯಾಚ್ ಅಲ್ಲಿ ನಮ್ಮ RCBಯ ಪ್ಲೇಯರ್ಸ್ ಎಲ್ಲ ಸಖತ್ತಾಗಿ ಆಡ್ಲಿ, ಆದ್ರೆ ಟೀಮ್ ಇಂಡಿಯಾ ಗೆಲ್ಲ, ಇದು ಒಂದೇ ಆಸೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಗೆಲ್ಲ ಗೊತ್ತಿರ್ಬೋದು, ಮೊದಲನೇ ಟೆಸ್ಟ್ ಮ್ಯಾಚ್ ನಲ್ಲಿ ಅಂತ ಹೇಳ್ಕೊಳ್ಳೋಂತ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ. ಫಿಲ್ ಸಾಲ್ಟ್ ಏನೋ ಹೊಡಿಯಕ್ಕೆ ಹೋಗಿ ಔಟ್ ಆದ್ರು ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಅಂತೂ ವರುಣ್ ಚಕ್ರವರ್ತಿಗೆ ಏನು ಇರಲೇ ಇಲ್ಲ, ಆ ತರ ಔಟ್ ಆದ್ರು ಅಲ್ಲಿ ಕ್ಲೂಸ್ ಲೆಸ್ಟ್ ಆಗಿ. ಆ ಕಾರಣದಿಂದಾಗಿ ಇನ್ನು ನೆಕ್ಸ್ಟ್ ಆಗಿ ನಮ್ಮ ಜಾಕಬ್ ಬೆಥೆಲ್ ಅವರಂತೂ ಪರ್ಫಾರ್ಮ್ ಮಾಡ್ತಾರ ಇಲ್ವಂತ ಅದೇ ಡೌಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವ್ರದ್ದು ಐಪ್ ಅಂತೂ ಸಿಕ್ಕಾಪಟ್ಟೆ ಐಪ್ ಆದ್ರೆ ಕ್ರಿಯೇಟ್ ಮಾಡಿದ್ದೀವಿ. ಆ ಐಪಿಗೋಸ್ಕರ ಆದ್ರೂ ಆಡ್ಬೇಕು ಜಾಕಬ್ ಬೆಥೆಲ್. ಇನ್ನು ಇವತ್ತು ಯಾರ್ಯಾರೆಲ್ಲ ಆಡ್ಬೋದು ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂತಂದ್ರೆ ಬ್ಯಾಟಿಂಗ್ ವಿಚಾರದಲ್ಲಿ ಅಂತ ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡೋದೇ ಬೇಡ ಅಂತ ಹೇಳ್ಬೋದು. ಆ ತರ ಯಂಗ್ಸ್ಟರ್ಸ್ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರು ಇಂಜುರಿಯಿಂದ ಏನೋ ಮಿಸ್ ಆಗೋ ಚಾನ್ಸಸ್ ಆದ್ರೆ ಇದೆ ಅಂತ ಈ ಟೆಸ್ಟ್ ಮ್ಯಾಚ್ಗೆ ಏನಾದರೂ ಮಿಸ್ ಆದ್ರೆ ಅದೇ ತಿಲಕ್ ವರ್ಮಾ ಅವರೇ ಓಪನರ್ ಆಡೋ ಚಾನ್ಸಸ್ ಆದ್ರೆ ಇದೆ. ನನ್ನ ಪ್ರಕಾರ ಬಂದ್ಬಿಟ್ಟು ಇಲ್ಲಿ ಟೀಮ್ ಇಂಡಿಯಾ ಏನಾದರೂ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ಅಂತಂದ್ರೆ ಪಕ್ಕ ಟೀಮ್ ಇಂಡಿಯಾ ಆದ್ರೆ ಗೆಲ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಏನಾದರೂ ಮತ್ತೆ ಇಂಗ್ಲೆಂಡ್ ಟಾಸ್ ಗೆದ್ದು ಅವ್ರು ಏನಾದರೂ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಅವರು ವಿನ್ ಆಗೋ ಚಾನ್ಸಸ್ ಆದ್ರೆ ಇದೆ. ಆ ಕಾರಣದಿಂದಾಗಿ ಇಲ್ಲಿ ಎರಡು ತಂಡ ನೋಡೋದಾದ್ರೆ ಸ್ವಲ್ಪ ನಮ್ಮ ಟೀಮ್ ಇಂಡಿಯಾ ಕಂಪೇರಿಟಿವ್ ಅಲ್ಲಿ ಸ್ವಲ್ಪ ಮೇಲೆ ಇದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಈ ಮ್ಯಾಚ್ ಆದ್ರೆ
ಗೆಲ್ಲೋ ಚಾನ್ಸಸ್ ಆದ್ರೆ ಇದೆ. ನಿಮ್ಗೆ ಯಾವ ಟೀಮ್ ಗೆಲ್ಬೇಕು ಮತ್ತು ಯಾರು ಚೆನ್ನಾಗಿ ಆಡ್ಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.